ಬೇಸಿಗೆ ಆರಂಭಕ್ಕೂ ಮುನ್ನವೇ ಆರ್ಟಿಪಿಎಸ್ನ 8 ಘಟಕಗಳಲ್ಲಿ 3 ಘಟಕಗಳು ಸ್ಥಗಿತವಾಗಿದೆ. 5 ಘಟಕಗಳಲ್ಲಿ 983 ಮೆಗಾವ್ಯಾಟ್ ವಿದ್ಯುತ್ ಮಾತ್ರ ಉತ್ಪಾದನೆಯಾಗ್ತಿದೆ. ವೈಟಿಪಿಎಸ್ನಲ್ಲಿರುವ ತಾಂತ್ರಿಕ ಕಾರಣ ಹೇಳಿ 3 ಘಟಕಗಳ ಪೈಕಿ 2 ಘಟಕಗಳು ಸ್ಥಗಿತವಾಗಿದೆ. 1700 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುವ ಸಾಮರ್ಥ್ಯ ಇರುವ ವೈಟಿಪಿಎಸ್ನಲ್ಲಿ ಕೇವಲ ದಿನಕ್ಕೆ 390 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗ್ತಿದೆ. ರಾಜ್ಯಾದ್ಯಂತ ನಿತ್ಯ 16,207 ಮೆಗಾವ್ಯಾಟ್ ವಿದ್ಯುತ್ ಬಳಕೆಯಾಗ್ತಿದೆ. ಆದರೆ ರಾಜ್ಯದಲ್ಲಿ ವಿವಿಧ ಮೂಲಗಳಿಂದ 6,043 ಮೆಗಾವ್ಯಾಟ್ ವಿದ್ಯುತ್ ಮಾತ್ರ ಉತ್ಪಾದನೆಯಾಗ್ತಿದೆ. ಬೆಸ್ಕಾಂಗೆ 7,116 ಮೆಗಾವ್ಯಾಟ್ ಬದಲು ಕೇವಲ 6,412 ಮೆಗಾವ್ಯಾಟ್ ವಿದ್ಯುತ್ ಪೂರೈಕೆ ಹಾಗೂ ಮೆಸ್ಕಾಂಗೆ 1,473 ಮೆಗಾವ್ಯಾಟ್ ಬದಲು 1,221 ಮೆಗಾವ್ಯಾಟ್ ಪೂರೈಕೆ ಮಾಡಲಾಗ್ತಿದೆ. ಕರಾವಳಿ ಕಾವಲು ಪಡೆಯ ವಾಹನಗಳಿಗೆ ನೀಡಲಾಗ್ತಿದ್ದ ಇಂಧನ ಪ್ರಮಾಣಕ್ಕೆ ರಾಜ್ಯ ಸರ್ಕಾರ ಕತ್ತರಿ ಹಾಕಿದೆ. ಆರ್ಥಿಕ ಮಿತವ್ಯಯ ಸಾಧಿಸುವ ನಿಟ್ಟಿನಲ್ಲಿ ಈ ಹಿಂದೆ ಮಾಸಿಕವಾಗಿ ಕರಾವಳಿ ಕಾವಲು ಪಡೆಯ ಬೋಟ್ಗಳಿಗೆ 600 ಲೀಟರ್ ಪೂರೈಕೆಯಾಗ್ತಿದ್ದ ಇಂಧನ ಈಗ 300 ಲೀಟರ್ಗೆ ಇಳಿಕೆ ಮಾಡಲಾಗಿದೆ. ಬೋಟ್ ಸೇರಿದಂತೆ ವಿವಿಧ ವಾಹನಗಳ ಮೂಲಕ ಗಸ್ತು ತಿರುಗಿ ರಾಜ್ಯ ಕಡಲ ತೀರದ ಮೇಲೆ ಹದ್ದಿನ ಕಣ್ಣಿಡ್ತಿದ್ದ ಕರಾವಳಿ ಕಾವಲು ಪಡೆಗೆ ಈಗ ಸಂಕಷ್ಟ ಎದುರಾಗಿದೆ. ಈ ಹಿಂದೆ ಸುಮಾರು 10 ಗಂಟೆಗಳ ಕಾಲ ಗಸ್ತು ತಿರುಗುತ್ತಿದ್ದ ಕೋಸ್ಟ್ ಗಾರ್ಡ್ ಇಂಧನ ಇಳಿಕೆ ಬೆನ್ನಲ್ಲೇ ಗಸ್ತಿನ ಅವಧಿ ಇಳಿಕೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1, ಉಡುಪಿಯಲ್ಲಿ 3 ಹಾಗೂ ಕಾರವಾರದಲ್ಲಿ 5 ಕೋಸ್ಟ್ ಗಾರ್ಡ್ ಠಾಣೆಗಳಿವೆ. 9 ಬೋಟ್ಗಳು ಗಸ್ತಿಗೆ ಬಳಸಲಾಗ್ತಿದ್ದು ಬೇಕಾದಷ್ಟು ಸಿಬ್ಬಂದಿ ಇದ್ದರೂ ಕೊಡಲು ಕೆಲಸವಿಲ್ಲದೆ ಎಲ್ಲರೂ ವ್ಯರ್ಥವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.